ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಐ ಗವಾಯ್ ಅವರು ಕೈಪಡೆಗೆ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ. ಬಿಹಾರದ ಎಲೆಕ್ಷನ್ನು, ಅದಕ್ಕೂ ಮುಂಚೆ ಎತ್ತಿದ ಬ್ರಹ್ಮಾಸ್ತ್ರ, ಲೋಕಸಭಾ ಚುನಾವಣೆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಬಹಳಷ್ಟು ಕೈಕೂಟದ ನಾಯಕರ ಪ್ರಮುಖ ಅಸ್ತ್ರವೇ ಇದಾಗಿತ್ತು. ಈಗ ಸಿಜೆಐ ಗವಾಯ್ ಅವರ ನೇರ ನುಡಿ ಇಡೀ ದೇಶದ ಗಮನ ಸೆಳೀತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಅವರು ಆಡಿದ ಮಾತುಗಳು ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು. ಮತ್ತಿದು ಬರೀ ಮಾತಾಗಿ ಉಳಿಯದೆ ದೊಡ್ಡ ಬೆಳವಣಿಗೆಯ ಮುನ್ಸೂಚನೆಯ ಸಿಜೆಐ ಗವಾಯ್ ಅವರ ಬಾಯಲ್ಲೇ ಇಂಥದ್ದೊಂದು ಮಾತು ಬಂದಿದೆ ಅಂದರೆ ದೊಡ್ಡ ಬೆಳವಣಿಗೆಯ ಮುನ್ಸೂಚನೆಯ ಇದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವರು ರಿಟೈರ್ಡ್ ಆಗೋ ಸಮಯ ಬಂತು. ತುಂಬ ಕಡಿಮೆ ಸಮಯಕ್ಕೆ ಸಿಜೆಐ ಆಗಿ ಅವ್ರಿಗೆ ಅವಕಾಶ ಸಿಕ್ಕಿದ್ದು. ನಿವೃತ್ತಿ ಸಮಯ ಹತ್ತಿರ ಬಂದಿರೋದ್ರಿಂದಾಗಿ ಹೊಸಬ್ರು ಬರೋ ಮುನ್ನ ಎಂಥದ್ದೊಂದು ಮಾತಾಡಿದ್ದಾರೆ ನೋಡಿ ಸಿಜೆಐ ಗವಾಯ್. ಪರಿಶಿಷ್ಟ ಜಾತಿಯವರಿಗೆ ಅಂದರೆ SC ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ನೀಡುವ ವೇಳೆ ಕೆನೆ ಪದರ ನೀತಿ ಅನ್ವಯಿಸಬೇಕು. ಅರ್ಥ ಏನು? ಈಗ ಈ ಕ್ರಿಮಿಲೇಯರ್ ಕೆನೆ ಪದರ ಅಂದರೆ ಅರ್ಥ ಏನು? ಎಲ್ಲರೂ ಒಂದೇನಾ? ಕೃಷಿ ಕೂಲಿ ಕಾರ್ಮಿಕನ ಮಕ್ಕಳು, IAS ಅಧಿಕಾರಿಯೊಬ್ಬನ ಮಕ್ಕಳು ಇಬ್ರಿಗೂ ರಿಸರ್ವೇಷನ್ನ ಅನ್ನುವ ಪ್ರಶ್ನೆಯನ್ನ ಇವತ್ತು ಸಿಜೆಐ ಗವಾಯ್ ಅವರು ಎತ್ತಿದ್ದಾರೆ. ಸಿಜೆಐ ಗವಾಯ್ ಅವರತ್ತ ಶೂ ಎಸೆತದ ಪ್ರಕರಣ ಇದೆಯಲ್ಲ, ಆವಾಗ ಜೋರು ಜಟಾಪಟಿ ನೆನಪಿದೆ ನಮಗೆ. ನರೇಂದ್ರ ಮೋದಿ ಅವರ ಸರ್ಕಾರದ ಸಮಯದಲ್ಲಿ, ಇವರ ಆಡಳಿತದಲ್ಲಿ ಜಾತಿ ವಿಚಾರ ಎಲ್ಲ ಬಂತು. ದಲಿತ ಸಮುದಾಯದ ಒಬ್ಬ ಮೇರು ಹುದ್ದೆಯಲ್ಲಿರುವಂಥವ್ರಿಗೆ ಈ ರೀತಿ ಮಾಡಿದ್ರು, ಇದು ಈ ಸರ್ಕಾರದ ಎಫೆಕ್ಟು ಅನ್ನೋ ತನಕ ಜೋರು ಜಟಾಪಟಿ ಆಯಿತು. ಸಿಜೆಐ ಬೆನ್ನಿಗೆ ಬಹಳಷ್ಟು ಪ್ರತಿಪಕ್ಷಗಳ ನಾಯಕರು ನಿಂತರು, ಪರ ವಿರೋಧ ಚರ್ಚೆ ಆಯಿತು. ಆಡಳಿತ ಪಕ್ಷ ಹಾಗಂತ ಈ ಘಟನೆಯನ್ನು ಖಂಡಿಸ್ಲಿಲ್ವಾ? ತೀವ್ರವಾಗಿ ಖಂಡಿಸ್ತು. ಆದರೆ ಬೇರೆ ರೀತಿಯ ಬಣ್ಣ ಕೊಡಲಾಯಿತು ಈ ಘಟನೆಗೆ. ಬಟ್ ಸಿಜೆಐ ಗವಾಯ್ ಅವರೇ ಈ ಕೇಸನ್ನು ಎಳೆದಾಡೋದಕ್ಕೆ ಇಷ್ಟಪಡಲಿಲ್ಲ, ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿದ್ರು. ನೆನಪಿದೆ ನಮಗೆ. ಇದೊಂದು ಇನ್ಸಿಡೆಂಟ್ ನೆನಪು ಮಾಡ್ಕೊಳ್ಬೇಕು. ಆಮೇಲೆ ಬಹಳಷ್ಟು ಬಾರಿ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ, 24ರ ಚುನಾವಣೆಯಲ್ಲಿ ಸ್ಪೆಷಲಿ ಮೋದಿ ಮತ್ತೆ ಅಧಿಕಾರಕ್ಕೆ ಬಂದರೆ, ಅದರಲ್ಲೂ 400, 350, 400 ಅಂತ ನೀವು ಬಹುಮತದ ಮೇಲೆ ಬಹುಮತ ಕೊಟ್ಕೊಂಡು ಹೋದರೆ ಸಂವಿಧಾನವನ್ನೇ ಬದಲಿಸ್ಬಿಡ್ತಾರೆ, ರಿಸರ್ವೇಷನ್ ಕಿತ್ಕೊಂಡು ಬಿಡ್ತಾರೆ ಅಂತಾನೆ ಅಲ್ವಾ ಕಳೆದ ಚುನಾವಣೆಯಲ್ಲಿ ಜೋರ ಅಬ್ಬರ ಆಗಿದ್ದು. ಮತ್ತೆ ಜಾತಿ ಗಣತಿ, ರಿಸರ್ವೇಷನ್ನು, ಇದರ ಸುತ್ತವೇ ಮೋದಿ ಹಣಿಯೋದಕ್ಕೆ, ಇದರ ಸುತ್ತವೇ ಕಾಂಗ್ರೆಸ್ ಅಸ್ತ್ರವನ್ನು ರೆಡಿ ಮಾಡ್ಕೊಳ್ತಿರೋವಾಗ ಸಿಜೆಐ ಗವಾಯ್ ಅವರ ಬಾಯಲ್ಲಿ ಎಂಥ ಮಾತು ಬಂದಿದೆ ನೋಡಿ. ಇದನ್ನು ನಾನು ಈಗಲೂ ಬೆಂಬಲಿಸ್ತೀನಿ. ಪರಿಶಿಷ್ಟ ಜಾತಿಯವ್ರಿಗೆ ಮೀಸಲಾತಿ ಕೊಡುವ ವೇಳೆ ಕೆನೆ ಪದರ ನೀತಿಯೇ ಅನ್ವಯ ಆಗಬೇಕು. ಅಂದರೆ ಯಾರು ಎಲ್ಲ ಬಗೆಯಲ್ಲೂ ಈ ಸಮಾಜದಲ್ಲಿ ಸೌಲಭ್ಯವನ್ನು ಪಡ್ಕೊಂಡವರಿದ್ದಾರೋ ಅಂಥವ್ರಿಗೂ ರಿಸರ್ವೇಷನ್ ಹೋಗ್ತಾನೆ ಇರಬೇಕು, ಮುಂದುವರಿತಾನೆ ಇರಬೇಕು. ಜಾತಿ ಕಾರಣದಿಂದಾಗಿ ಅಂದರೆ ಹೇಗೆ ಇದು ಅನ್ನೋ ಪ್ರಶ್ನೆ ಆಗಾಗ ಬರುತ್ತೆ. ಆ ಪ್ರಶ್ನೆ ಬಂದಾಗೆಲ್ಲ ಆಕ್ರೋಶ ಏಳುತ್ತೆ. ಹಿಂದೆ ಗವಾಯ್ ಅವರೇ ಒಂದು ಜಡ್ಜ್ಮೆಂಟ್ ಉಲ್ಲೇಖ ಮಾಡಿದಾಗ ಆಕ್ರೋಶ ಎಲ್ಲ ಎದ್ದಿತ್ತು ಅನ್ನೋದನ್ನು ಕೂಡ ನೆನಪಿಸ್ತಾರೆ ಅವರು. ಮೀಸಲಾತಿ ವಿಚಾರದಲ್ಲಿ ಬಡ ಕೃಷಿ ಕಾರ್ಮಿಕರ ಮಕ್ಕಳು ಅಥವಾ ಬಡವ್ರ ಮಕ್ಕಳು ಮತ್ತು ಆ ಜಾತಿಯಲ್ಲಿ ಹುಟ್ಟಿದ ಶ್ರೀಮಂತರ ಮಕ್ಕಳು ಇಬ್ಬರು ಒಂದೇ ಆಗಲ್ಲ ಅನ್ನೋದನ್ನು ನಾನು ಪ್ರತಿಪಾದಿಸ್ತೀನಿ ಅಂತಾರೆ ಗವಾಯ್ ಅವರು. ಆಂಧ್ರದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವರು. ಇಂದಿರಾ ಸಾಹ್ನಿ ವರ್ಸಸ್ ಕೇಂದ್ರ ಸರ್ಕಾರ ಪ್ರಕರಣದಲ್ಲಿ ಉಲ್ಲೇಖ ಮಾಡಲಾದ ಕೆನೆ ಪದರ ನೀತಿಯನ್ನು ಪ್ರಸ್ತಾಪಿಸಿ ತಮ್ಮ ವಾದವನ್ನು ಅವರು ಸಮರ್ಥನೆ ಮಾಡಿಕೊಂಡ್ರು. ಆವಾಗ ನಾನು ಹಂಗೆ ಹೇಳಿದ್ದಕ್ಕೆ ಸಿಕ್ಕಾಪಟ್ಟೆ ಆಕ್ರೋಶನೂ ವ್ಯಕ್ತವಾಗಿತ್ತು ಅನ್ನೋದನ್ನೆಲ್ಲ ನೆನಪಿಸ್ತಾರೆ ಅವರು. ಈ ಕೇಸಲ್ಲಿ OBCಗಳಿಗೆ ಮೀಸಲಾತಿ ಕೊಡುವಾಗ ಕೆನೆ ಪದರ ನೀತಿಯನ್ನು ಅನ್ವಯಿಸಲಾಗತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿಗಳಿಗೂ ಕೂಡ ನೀಡೋ ಮೀಸಲಾತಿಯಲ್ಲಿ ಕೆನೆ ಪದರ ನೀತಿ ಅನ್ವಯ ಆಗಬೇಕು. OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹೇಗೆ ಇದು ಅನ್ವಯ ಆಗತ್ತೋ, ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೆನಪಿಸ್ತಾರೆ ಅವರು. ಸಂವಿಧಾನಕ್ಕೆ ಕಾಲಕ್ಕೆ ಸೂಕ್ತವಾದ ಬದಲಾವಣೆ ಅತ್ಯವಶ್ಯಕ. ಮತ್ತು BJPಗರು ಸಾಕಷ್ಟು ಬಾರಿ ಅಂದರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಹೇಳಿದ್ದು ಕೇಳಿದ್ದೀವಿ ನಾವು. ಆದರೆ ಅದನ್ನು ತುಂಬ ಗಟ್ಟಿಯಾಗಿ ಹೇಳೋ ಧೈರ್ಯ ತೋರಲಿಲ್ಲ ಇತ್ತೀಚೆಗೆ. ಯಾಕಂದರೆ ಎಲ್ಲಿ ದೇಶದಲ್ಲಿ ಇದೇ ವಿಷಯ ಹಿಡ್ಕೊಂಡು ಇನ್ನೇನೋ ಅಸಮತೋಲನ, ದಂಗೆ ಎಬ್ಬಿಸೋದು ಮತ್ತೊಂದು ಶುರುವಾಗಿಬಿಟ್ರೆ ಅನ್ನೋ ಭಯ. ಅಭಿವೃದ್ಧಿ ಮಾಡಬೇಕು, ಏನಾದರೂ ಸಾಧಿಸಬೇಕು, ಭಾರತವನ್ನು ಮತ್ತಷ್ಟು ಉತ್ತುಂಗಕ್ಕೇರಿಸ್ಬೇಕಂದ್ರೆ ಫಸ್ಟು ಸ್ಟೆಬಿಲಿಟಿ ಬೇಕಲ್ಲ, ಭಾರತ ಒಳಗಡೆ ಶಾಂತಿ ಬೇಕಲ್ಲ. ಆ ಶಾಂತಿ ಕೆಡಿಸೋದಕ್ಕೆ ಅದೇ ಒಂದು ಕಾರಣ ಆಗಿಬಿಡಬಾರ್ದು. ಕಡೆಗೇನಾಯಿತು,
ಈ ದೇಶದಲ್ಲಿ ಜಾತಿ ಅಂದರೆ ಮಹಿಳೆಯರು, ಯುವಕರು, ರೈತರು ಅಂತ ಹೇಳ್ತಿದ್ದ ಮೋದಿ ಅವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳೋ ರೀತಿ ಆಯಿತು. ಪರಿಸ್ಥಿತಿಗೆ ಕಟ್ಟು ಬಿದ್ದಿದ್ದು ಇರಬಹುದು. ಇದೊಂದು ವಿಷಯ. ಎಲ್ಲ ಅಭಿವೃದ್ಧಿಯತ್ತ ಗಮನ ಹರಿಸಿ ಇದೊಂದು ಕಾರಣಕ್ಕೆ ನಾಳೆ ದೇಶದಲ್ಲಿ ಇನ್ನೇನೋ ಆಗಿಬಿಟ್ರೆ ಮಾಡಿದ್ದೆಲ್ಲ ವ್ಯರ್ಥ ಅಲ್ವಾ? ಹಾಗಾಗಿ ಸವಾಲುಗಳನ್ನು ಸೂಕ್ಷ್ಮವಾಗಿ ಎದುರಿಸಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ಮೋದಿ, ಅಮಿತ್ ಶಾ ಮೊದಲಾಡ್ತಾ ಇದ್ದಿದ್ದು ಜಾತಿ ಗಣತಿ ಅಂತ ಬಂದಾಗ ಇದು ದೇಶದಲ್ಲಿ ಒಡೆಯುವ ಪ್ರಯತ್ನ, ಜಾತಿ ಅಂತ ಒಡೆಯುವ ಪ್ರಯತ್ನ ಅಂತ ಹೇಳ್ತಾ ಇದ್ದವ್ರ ಕಡೆಗೆ ಅವರೇ ಕೈ ಎತ್ಕೊಳ್ಳುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರಬಹುದು. ಈಗ ನೋಡಿ, CJI ಗವಾಯ್ ಅವರ ಬಾಯಲ್ಲಿ ಬರ್ತಿರೋ ಮಾತಿದು. ರಿಸರ್ವೇಷನ್ನು ಮತ್ತೊಂದು, ಎಲ್ಲದಕ್ಕೂ ಒಂದು ಚೌಕಟ್ಟಿದೆ. ಅದನ್ನು ಅಂಬೇಡ್ಕರ್ ಅವರೇ ಪ್ರತಿಪಾದಿಸಿದ್ದಾರೆ, ನೆನಪಿರಲಿ ಅನ್ನೋದನ್ನು CJI ಗವಾಯ್ ಅವರು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತಾರೆ. ಭಾರತದ ಸಂವಿಧಾನ ಸ್ಥಿರವಲ್ಲ ಅನ್ನೋದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಸಂವಿಧಾನವು ವಿಕಾಸ ಹೊಂದುತ್ತಿರುವ ಸುವ್ಯವಸ್ಥಿತವಾದ ಜೀವಂತ ದಾಖಲೆ. ಅಂದರೆ ಅದು ಒಂದು ಸಲ ಮಾಡಿ ಇಟ್ಟಿರೋದಲ್ಲ, ಅದು ಯಾವಾಗಲೂ ಕೂಡ ವಿಕಾಸ ಹೊಂದುತ್ತಾ ಇರುವ, ಜೀವ ಇರುವಂತಹ, ಬದಲಾವಣೆಗೆ ಒಳಪಡುವಂಥ ದಾಖಲೆ ಅನ್ನೋದನ್ನು ಹೇಳಿದ್ರು ಅನ್ನೋದನ್ನು CJI ಗವಾಯ್ ಅವರು ಉಲ್ಲೇಖ ಮಾಡ್ತಾ ತಮ್ಮ ಮಾತನ್ನು ಪ್ರತಿಪಾದಿಸ್ತಾರೆ. ನಾನು ಈಗಲೂ ಅದಕ್ಕೆ ಬದ್ಧ, ಎಲ್ಲ ವಿರೋಧಗಳ ನಡುವೆಯೂ ನಾನು ಅದಕ್ಕೆ ಬದ್ಧ ಅಂತ ಹೇಳ್ತಾ ಹೋಗ್ತಾರೆ. ಸಂವಿಧಾನಕ್ಕೆ ತಿದ್ದುಪಡಿ ತರೋದಕ್ಕೆ 368ನೇ ವಿಧಿಯಲ್ಲಿ ಅವಕಾಶ ಅದಕ್ಕೆ ಕಲ್ಪಿಸಿರೋದು. ನಿವೃತ್ತಿಗೂ ಮುನ್ನ ನಾನು ಪಾಲ್ಗೊಳ್ತಿರೋ ಕೊನೆ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಅತ್ಯಂತ ಗಟ್ಟಿಯ ಧ್ವನಿಯಲ್ಲಿ ಈ ವಿಚಾರವನ್ನು ಮಂಡಿಸಿದ್ದಾರೆ ಗವಾಯ್ ಅವರು. ದೇಶದಲ್ಲಿ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣ ಸಾಕಾರಗೊಳ್ಳುತ್ತಿದೆ. ಈ ವಿಚಾರದಲ್ಲಿ ತೋರಲಾಗುತ್ತಿರುವ ತಾರತಮ್ಯಕ್ಕೆ ಖಂಡನೆಯೂ ವ್ಯಕ್ತವಾಗುತ್ತಿದೆ ಅನ್ನೋದು ಅವರ ಅಭಿಪ್ರಾಯ. ದೇಶದಲ್ಲಿ ಮೋದಿ ಸರ್ಕಾರ ತಗೊಂಡಿರುವಂಥ ಐತಿಹಾಸಿಕ ನಿರ್ಧಾರಗಳನ್ನು ಕಾನೂನಾತ್ಮಕವಾಗಿ ಕ್ಲಿಯರ್ ಮಾಡ್ಕೊಳ್ಬೇಕಲ್ಲ ಎಷ್ಟೋ ಸಲ. ಆ ಎಲ್ಲ ಬಹುತೇಕ ನಿರ್ಧಾರಗಳಲ್ಲಿ ಗವಾಯ್ ಅವರು ಕೂಡ ಭಾಗವಾಗಿದ್ದರು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ನಾವು. ವಕ್ಫ್ ಇರಬಹುದು, ಮತ್ತು ಈ ಆರ್ಟಿಕಲ್ 370 ಇರಬಹುದು. ಆ ಪ್ಯಾನಲಲ್ಲಿ CJI ಗವಾಯ್ ಅವರಿದ್ದರು. ಬಹಳ ಮಹತ್ವದ ತೀರ್ಪು, ಭಾರತ ದೇಶದ ಭವಿಷ್ಯ ಬದಲಿಸುವಂಥ ತೀರ್ಪುಗಳಲ್ಲಿ ಗವಾಯ್ ಅವರಿದ್ದರು. ಇವತ್ತಿದು ಕೇಸಲ್ಲ ಅಥವಾ ಕೋರ್ಟಲ್ಲಿ ಅವರು ಹೇಳಿದ್ದಲ್ಲ, ಪೀಠದಲ್ಲಿ ಕೂತು ಹೇಳಿದ್ದಲ್ಲ. ಆದರೂ ಗವಾಯ್ ಅವರು ಕೊಟ್ಟಿರೋದೊಂದು ಮೆಸೇಜ್ ಇದೆಯಲ್ಲ, ಅದು ಭಾರತದ ಭವಿಷ್ಯದಲ್ಲಿ ನಿಜಕ್ಕೂ ಬದಲಾವಣೆಯನ್ನು ತರುವಂಥ ಮೆಸೇಜ್ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. The scheduled castes have taken the benefits of the reservation, then the state cannot be precluded of its right of providing a special treatment to those who are underrepresented. I also went further and took a view that the concept of creamier as has been found in the judgment of Indira Sawhney insofar as the other backward classes are concerned should also be made applicable to scheduled caste. Though my judgment has been widely criticized on that issue, but I still hold that judges are not supposed to normally justify their judgments, and I still about a week to go. But if a person who is an IAS officer, he becomes a chief secretary, and his son gets the best of education in a city like Hyderabad or Bangalore, put a child of a poor agricultural labor studying in the village, though both belonging to scheduled caste, could be equated. And my answer to that was no. It denied equality of opportunity. 3 of the learned judges concurred with my view. And therefore, the concept of equality has to be ensured that the equality should not be only a paper equality. ಈಗ ಪದೇ ಪದೇ ಇಂತಹ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಈಗ ಮೊನ್ನೆ RSS ಮತ್ತು ಖರ್ಗೆ ಅವರ ನಡುವೆ ಜಟಾಪಟಿ ಆದಾಗ ಏನು ಕೇಳಿದ್ರು BJP ಅವರು? ಅಲ್ಲ, ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, RSS ದಲಿತ ವಿರೋಧಿ, RSS ಬ್ರಾಹ್ಮಣರದ್ದು, RSS ಬರೀ ಮೇಲ್ವರ್ಗದ್ದು ಅಂತ ಇಷ್ಟೆಲ್ಲ ಮಾತಾಡ್ತಾರಲ್ಲ ಕಾಂಗ್ರೆಸ್ನವರು, ನಿಜವಾಗಿಯೂ ಇವರಿಗೆ ಆ ಸಮುದಾಯಗಳ ಮೇಲೆ ಪ್ರೀತಿ ಇದ್ರೆ, ನೀವು ಆ ಸಮುದಾಯದ ಪ್ರತಿನಿಧಿ, ನಿಜವಾಗಿಯೂ ಪ್ರೀತಿ ಇದ್ರೆ ಸಮುದಾಯದ ಮೇಲೆ ಇನ್ನೂ ಎಷ್ಟು ವರ್ಷಗಳ ಕಾಲ, ಎಷ್ಟು ದಶಕಗಳ ಕಾಲ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಲ್ತೀರಾ ನೀವು? ತಂದೆ ಮಗ ಎಲ್ರಿಗೂ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿನೇ ಬೇಕಾ ಅಂತಾನೆ BJP ಮುಗಿಬಿದ್ದಿತ್ತು. ಬಿಟ್ಟು ಬನ್ನಿ, ಜನರಲ್ಲಿಗೆ ನಿಲ್ಲಿ, ಆ ಕ್ಷೇತ್ರವನ್ನು ನಿಜವಾಗಿಯೂ ಅವಶ್ಯಕತೆ ಇರೋರಿಗೆ ಕೊಡಿ. ಎಲ್ಲ ಕಡೆನೂ ಪೊಲಿಟಿಕಲಿ, ಸೋಷಿಯಲಿ
ಎಲ್ಲ ಕಡೆಯೂ ಕೂಡ ನಿಜವಾಗಿಯೂ ಸಮುದಾಯಕ್ಕೆ ನ್ಯಾಯ ಕೊಡೋ ಮನಸ್ಸು ಮಾಡಿ ಅಂತ RSS ಮುಗಿಬಿತ್ತು. RSS ಅನ್ನ ಇವರು ದಲಿತ ವಿರೋಧಿಗಳು ಅನ್ನೋದಾದ್ರೆ ನೀವು ಮಾಡ್ತಿರೋದೇನು ಅಂತ ಮುಗಿಬಿದ್ರು. ಇಂತಹ ಜಟಾಪಟಿ ಪದೇ ಪದೇ ಆಗ್ತಾನೆ ಇರುತ್ತೆ. ಪರ ವಿರೋಧದ ಚರ್ಚೆ BJP ಕಾಂಗ್ರೆಸ್ ನಡುವೆ ಜೋರು ಜಟಾಪಟಿಗಳು ನಡೀತಾನೆ ಇರ್ತವೆ. ಈ ಸಮಯದಲ್ಲಿ ಬಹಳ ಮಹತ್ವ ಪಡ್ಕೊಳ್ತಿದೆ CJI ಗವಾಯ್ ಅವರ ಮಾತು. ಬಿಹಾರದಲ್ಲಿ ಬೇರೆ ನೋಡಿ, ಜಾತಿ ರಾಜಕಾರಣ ಉತ್ತುಂಗದಲ್ಲಿ ನಡೆಯುವಂಥ ರಾಜ್ಯದಲ್ಲಿ BJPಗೆ ಬಂದ ಬಹುಮತ ಡಬಲ್ ಸೆಂಚುರಿ ಯಾವ ರೀತಿ ಬಂತಲ್ವಾ ಫಲಿತಾಂಶ. ಸೊ ಜಾತಿ ರಾಜಕಾರಣ ಮಾಡ್ತೀವಿ ಅಂತ ಹೊರಟವ್ರಿಗೆ ಬಹಳ ದೊಡ್ಡ ಕಪಾಳ ಮೋಕ್ಷ ಮಾಡಿದ್ದಾನೆ ಮತದಾರ. ಹಾಗಾಗಿ ಸಮಾಜದಲ್ಲಿ ಯಾವುದೇ ಬಗೆಯ ಬದಲಾವಣೆ ಯಾರು ಊಹಿಸದ ರೀತಿಯಲ್ಲಾಗಬಹುದು ಅಂತಾನು ಅನಿಸುತ್ತೆ. CJI ಗವಾಯ್ ಅವರ ಮಾತುಗಳು ಅಂದರೆ ಅವರ ಅಭಿಪ್ರಾಯ ಇದು. ಹಿಂದೆ ಮಂಡಿಸಿದ್ರು, ಈಗಲೂ ಅದನ್ನು ಪ್ರತಿಪಾದಿಸ್ತೀನಿ ಅಂತ ಅವ್ರು ಹೇಳ್ತಿರುವಂಥ ಗಟ್ಟಿ ಧ್ವನಿಯ ಈ ಮಾತು ಭವಿಷ್ಯದ ಬದಲಾವಣೆಗಳಿಗೆ ಬಲವಾಗುತ್ತಾ ಕಾದು ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.